ಎಲ್ರಿಗೂ ನಮಸ್ಕಾರ. ಪುಷ್ಪ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಮಾವಿನಕಾಯಿಯಿಂದ ಒಂದು ಗಸಿಯನ್ನು ಮಾಡೋಣ ಅಂತಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ನೆಕ್ಕರೆ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ. ಮಾವಿನಕಾಯಿ ಸಿಪ್ಪೆ ಕಹಿ ಇದ್ದರೆ ಸಿಪ್ಪೆ ಹಾಕೋದು ಬೇಡ. ಸಿಪ್ಪೆ ಕಹಿ ಇಲ್ಲ ಅಂದರೆ ಸಿಪ್ಪೆನ ಉಪಯೋಗಿಸ್ಕೋಬೋದು. ನಾನು ಸಿಪ್ಪೆ ಸಮೇತವಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಮಾವಿನಕಾಯಿನ ಕಟ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ನಾನಿಲ್ಲಿ ತಗೊಂಡಂಥ ಮಾವಿನಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಬೇಕಿಡೋಣ. 1 ಕಪ್ ನೀರನ್ನು ಹಾಕಿದ್ದೀನಿ, ಬೆಲ್ಲವನ್ನು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಈಗ ಇದನ್ನು ಗ್ಯಾಸಲ್ಲಿ ಇಟ್ಟು ಬೇಕಿಡೋಣ. ಅಷ್ಟರಲ್ಲಿ ನಮಗೆ ಕೆಲವೊಂದು ಸಾಮಗ್ರಿಗಳು ಬೇಕು, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮಾವಿನಕಾಯಿಯ ಗಸಿಯನ್ನು ಮಾಡಲಿಕ್ಕೆ ಕೆಲವೊಂದು ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಅದಕ್ಕೆ ನಾನಿಲ್ಲಿ 2 ಟೀ ಸ್ಪೂನ್ ತೆಂಗಿನ ಎಣ್ಣೆಯನ್ನು ತೊಗೊಂಡಿದ್ದೀನಿ, 2 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಮೆಂತ್ಯ, ಒಂದು 4-5 ಬ್ಯಾಡಗಿ ಚಿಲ್ಲಿ, ಸಣ್ಣ ಇಂಗಿನ ತುಂಡನ್ನು ತೊಗೊಂಡಿದ್ದೀನಿ, ಹಾಗೂ 1 ಗಡಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಈಗ ಮಸಾಲೆಯನ್ನೆಲ್ಲ ಈ ತೆಂಗಿನ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಈಗ ನಾನಿಲ್ಲಿ ಆಲ್ರೆಡಿ ತವವನ್ನು ಬಿಸಿಗಿಟ್ಟಿದ್ದೀನಿ. ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ 2 ಟೀ ಸ್ಪೂನ್ ಆಗುವಷ್ಟು. ಉದ್ದಿನ ಬೇಳೆ ಸ್ವಲ್ಪ ಹುರಿದಾಗಕ್ಕೂ ಅರ್ಧ ಟೀ ಸ್ಪೂನ್ ಮೆಂತ್ಯೆಯನ್ನು ಹಾಕ್ತಾ ಇದ್ದೀನಿ. ಈಗ ಒಂದು 5 ಬ್ಯಾಡಗಿ ಚಿಲ್ಲಿನ ಹಾಕ್ತಾ ಇದ್ದೀನಿ. ಇದು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4-5 ಬ್ಯಾಡಗಿ ಚಿಲ್ಲಿನ ತೊಗೊಂಡಿದ್ದೀನಿ. ಸಾಮಗ್ರಿಗಳನ್ನು ಹುರಿಯುವಾಗ ಫ್ಲೇಮ್ ಯಾವಾಗಲೂ ಲೋವಲ್ಲಿ ಇರಲಿ. ಈಗ ಉದ್ದಿನ ಬೇಳೆ ಕೆಂಪಾಗ್ತಾ ಇದೆ, ಇದೀಗ ಆಗಿದೆ ಅಂತ ಅರ್ಥ. ಈ ಹಂತದಲ್ಲಿ ಒಂದು ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ಈಗ ಗ್ಯಾಸನ್ನು ಆಫ್ ಮಾಡೋಣ. ಈಗ ಇದನ್ನು ತೆಂಗಿನಕಾಯಿ ತಣ್ಣಗಾದ್ಮೇಲೆ ತೆಂಗಿನಕಾಯಿ ತುರಿಯ ಜೊತೆಗೆ ನುಣ್ಣಗೆ ರುಬ್ಕೊಂಡು ಬರೋಣ. ಈಗ ತೆಗೆದುಕೊಂಡಂಥ ತೆಂಗಿನಕಾಯಿ ತುರಿ ಹಾಗೂ ಹುರಿದಂಥ ಸಾಮಗ್ರಿಗಳನ್ನು ಮಿಕ್ಸರಿಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ವೀಕ್ಷಕರೇ, ಈಗ ಬೇಕಿಟ್ಟಂಥ ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ. ಈಗ ತಗೊಂಡಂಥ ಸಾಮಗ್ರಿಗಳನ್ನು ನುಣ್ಣಗೆ ಮಿಕ್ಸಿಲಿ ರುಬ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಇದಕ್ಕೆ ಹಾಕಿ ಕುದಿಸೋಣ. ಇದು ಚೆನ್ನಾಗಿ ಒಂದು ಕುದಿ ಬರಲಿ. ನಂತರ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡೋಣ. ಈ ಹಂತದಲ್ಲಿ ಬೆಲ್ಲವನ್ನು ಒಮ್ಮೆ ನೋಡ್ಕೊಳ್ಳಿ. ಬೆಲ್ಲ ಕಮ್ಮಿ ಅನಿಸಿದರೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ಮತ್ತೆ ಒಂದು ಸಣ್ಣ ತುಂಡು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಲಿ. ಈ ಹಂತದಲ್ಲಿ ಒಮ್ಮೆ ಉಪ್ಪನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಒಮ್ಮೆ ನೋಡ್ಕೊಳ್ಳಿ. ಈ ಥರ ಮಾವಿನಕಾಯಿಯ ಗಸಿ ಮಾಡಿ ತಿಂದರೆ ಊಟನೂ ಚೆನ್ನಾಗಿ ಸೇರುತ್ತೆ. ಬಾಯಿ ರುಚಿ ಇಲ್ಲದಾಗ ಇದು ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡೋಣ. ಈಗ ನಾನು ಒಗ್ಗರಣೆ ಸೌಟನ್ನು ಒಲೆಗಿಟ್ಟಿದ್ದೀನಿ. ಇದಕ್ಕೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಸೇರಿಸೋಣ. ಸಾಸಿವೆಗೆ ಚಟಪಟ ಅಂತ ಇದೆ. ಈಗ ಬೇವಿನ ಸೊಪ್ಪನ್ನು ಹಾಕೋಣ. ಇಂಗನ್ನು ನಾನು ಸಾಮಗ್ರಿಗಳ ಜೊತೆ ಹಾಕಿರೋದ್ರಿಂದ ಇಲ್ಲಿ ಇಂಗನ್ನು ಸೇರಿಸ್ತಾ ಇಲ್ಲ, ಹಾಗೆ ಇದನ್ನು ಒಗ್ಗರಣೆ ಕೊಡ್ತಾ ಇದ್ದೀನಿ. ಈಗ ಇದನ್ನು ಸಾರಿಗೆ ಹಾಕೋಣ. ಹಾಕಿ ಮುಚ್ಚಿಡೋಣ. ಇದನ್ನು ವೀಕ್ಷಕರೇ, ರುಚಿಯಾದ ಮಾವಿನಕಾಯಿಯ ಗಸಿ
ಸವಿಯಲು ಸಿದ್ಧವಾಗಿದೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪ ಶೆಟ್ಟಿಸ್ ಕುಕಿಂಗ್ ಡೈರಿ ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆನೂ ಹಂಚಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದರ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ಅದ್ಭುತವಾದ ರುಚಿ, ತುಂಬಾ ಚೆನ್ನಾಗಿದೆ.